ನಮಸ್ತೆ ವೀಕ್ಷಕರೇ, ನಮ್ಮ ಕಾದಂಬರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಅಂದು ರಾತ್ರಿ ನಾನು ಆ ವಿಡಿಯೋ ನೋಡಿದಾಗ ನನ್ನ ಕೈಗಳು ನಡುಗಲಿಲ್ಲ, ನನ್ನ ಕಣ್ಣಿನಿಂದ ಕಣ್ಣೀರು ಬರಲಿಲ್ಲ, ನನ್ನ ಗಂಟಲು ಬಿಗಿಯಲಿಲ್ಲ. ಕೇವಲ ಒಂದು ಮೌನ ಆವರಿಸಿತು. ಅದು ಭಾರವಾದ ಕಲ್ಲಿನಂತೆ ನನ್ನ ಎದೆಯ ಮೇಲೆ ಬಂದು ಕುಳಿತುಕೊಂಡಿತ್ತು. ನಾನು ಆ ವಿಡಿಯೋವನ್ನು ಎರಡೆರಡು ಬಾರಿ ನೋಡಿದೆ ಮತ್ತು ನೆರೆಮನೆಯ ರಮಣ್ ಅವರಿಗೆ ಅವರ ಫೋನ್ ಮರಳಿಸಿದೆ ಮತ್ತು ಮನೆಯ ಬಾಗಿಲು ಮುಚ್ಚಿಕೊಂಡೆ. ಆನಂತರ ಅಡುಗೆ ಮನೆಗೆ ಹೋಗಿ ಕುಳಿತು ಬಿಟ್ಟೆ. ಈ ಅಡುಗೆ ಮನೆಯಲ್ಲಿ ನಾನು 30 ವರ್ಷಗಳ ಕಾಲ ನಿಂತುಕೊಂಡು ಹಿಟ್ಟು ಕಲಿಸಿದ್ದೆ. 4 ವರ್ಷ, ಪ್ರತಿ ತಿಂಗಳು 80,000. ನಾನು ನನ್ನ ಅಮ್ಮ ನೀಡಿದ ಬಳೆಗಳನ್ನು ಮಾರಿದ್ದೆ, ನನ್ನ ಮದುವೆಯ ಓಲೆಗಳನ್ನು ಮಾರಿದ್ದೆ, ನನ್ನ ಜಮೀನಿನ ಕಾಗದಗಳನ್ನು ಅಡವಿಟ್ಟಿದ್ದೆ. 2 ಹೊತ್ತಿನ ಬದಲು 1 ಹೊತ್ತು ಊಟ ಮಾಡಿದ್ದೆ. ರಾತ್ರಿ ಫ್ಯಾನ್ ಬಂದ್ ಮಾಡಿ ಮಲಗುತ್ತಿದ್ದೆ, ಏಕೆಂದರೆ ವಿದ್ಯುತ್ ಬಿಲ್ ಕಡಿಮೆ ಬರಲಿ ಎಂದು ಹಾಗೆ ಮಾಡುತ್ತಿದ್ದೆ. ಮತ್ತು ನಾನು ಯಾರಿಗಾಗಿ ಇದೆಲ್ಲವನ್ನು ಮಾಡಿದ್ದೇನೋ, ಯಾರನ್ನ ನಾನು ನನ್ನ ಸೊಸೆ ಎಂದು ನಂಬಿದ್ದೇನೋ, ಆ ಹೆಣ್ಣು ಮಗಳು ಆ ವಿಡಿಯೋದಲ್ಲಿ ಇನ್ನಾರದ ಜೊತೆ ನಿಂತಿದ್ದಳು. ಹಣೆ ಮೇಲೆ ಸಿಂಧೂರವಿತ್ತು, ಕೊರಳಿನಲ್ಲಿ ಮಾಂಗಲ್ಯವಿತ್ತು. ಮತ್ತು ಅವಳ ಪಕ್ಕದಲ್ಲಿ ನಿಂತಿದ್ದ ಆ ಮನುಷ್ಯನ ಹತ್ತಿರ ಕೇಳಿದಾಗ ಅವನು 3 ಶಬ್ದಗಳಲ್ಲಿ ಉತ್ತರ ನೀಡಿದನು. ಅದು ಇಂದಿಗೂ ನನ್ನ ಕಿವಿಗಳಲ್ಲಿ ಮೊಳಗುತ್ತಿದೆ. ನನ್ನ ಪತ್ನಿ ನಂದಿನಿ, ನನ್ನ ಸೊಸೆ, ಅಂದರೆ ನನ್ನ ಸತ್ತ ಮಗನ ಹೆಂಡತಿ, ನನ್ನ ಮೊಮ್ಮಗಳು ಪಿಂಕಿಯ ತಾಯಿ. ಈ ಕಥೆಯನ್ನು ನಾನು ನಿಮಗೆ ನನ್ನ ಮೇಲೆ ಮರುಕ ಬರಲಿ ಎಂದು ಹೇಳುತ್ತಿಲ್ಲ. ನನ್ನ ಹೆಸರು ಸುಮಿತ್ರಾ. ನನ್ನ ವಯಸ್ಸು 65 ವರ್ಷ. ನಾನು ಗೋರಖ್ಪುರದ ಹಳೆಯ ಗಲ್ಲಿಯಲ್ಲಿ 35 ವರ್ಷಗಳಿಂದ ಇದೇ ಮನೆಯಲ್ಲಿ ಇದ್ದೇನೆ. ನನ್ನ ಪತಿ ಚಿಕ್ಕ ವಯಸ್ಸಿನಲ್ಲೇ ಇಹಲೋಕ ತ್ಯಜಿಸಿದ್ದರು. ವಿಕ್ರಾಂತ್ ಆಗ ಬರೀ 8 ವರ್ಷದವನು. ಆ ಸಮಯದಲ್ಲಿ ನನ್ನ ಹತ್ತಿರ ಯಾವುದೇ ನೌಕರಿಯೂ ಇರಲಿಲ್ಲ, ಯಾವುದೇ ದೊಡ್ಡ ಆಸರೆಯೂ ಇರಲಿಲ್ಲ. ಆದರೆ ನನ್ನ ಹತ್ತಿರ 2 ಕೈಗಳಿದ್ದವು ಮತ್ತು ಒಂದು ಅಡುಗೆ ಮನೆ ಇತ್ತು. ನಾನು ಬೇಕರಿ ತಿಂಡಿಗಳನ್ನು ಮಾಡಲು ಶುರು ಮಾಡಿದೆ. ಚಕ್ಲಿ, ಶಂಕರಪಾಳೆ, ಲಡ್ಡು ಎಲ್ಲವನ್ನು ಆಸುಪಾಸಿನಲ್ಲೇ ಮಾರುತ್ತಿದ್ದೆ. ಆಮೇಲೆ ಮೆಲ್ಲಗೆ 3 ಕಿರಾಣಿ ಅಂಗಡಿಗಳಿಗೆ ಡಬ್ಬಿಗಳು ಹೋಗಲಾರಂಭಿಸಿದವು. ಒಂದು ಹಳೆಯ ಸ್ಕೂಟಿ ತೆಗೆದುಕೊಂಡು ನಾನೇ ಡೆಲಿವರಿ ಮಾಡುತ್ತಿದ್ದೆ. 20 ವರ್ಷಗಳಲ್ಲಿ ಆ ಸಣ್ಣ ಕೆಲಸ ದೊಡ್ಡ ವ್ಯವಹಾರವಾಗಿ ಬದಲಾಯಿತು. 2 ಮಹಿಳೆಯರು ನನ್ನ ಜೊತೆ ಕೆಲಸ ಮಾಡುತ್ತಿದ್ದರು. 7 ಅಂಗಡಿಗಳಿದ್ದವು. ವಿಕ್ರಾಂತ್ ನನ್ನ ಓದಿಸಿದೆ, ಅವನನ್ನು ಪುಣೆಗೆ ಕಳುಹಿಸಿದೆ. ಎಂದು ಯಾರ ಹತ್ತಿರವೂ ಏನನ್ನೂ ಬೇಡಲಿಲ್ಲ, ಎಂದೂ ಸಾಲ ತೆಗೆದುಕೊಳ್ಳಲಿಲ್ಲ. ಎಲ್ಲವನ್ನೂ ನನ್ನ ಕೈಯಿಂದಲೇ ನಿರ್ಮಿಸಿದೆ. ವಿಕ್ರಾಂತ್ ಪುಣೆಯಲ್ಲಿ ಒಂದು ಒಳ್ಳೆಯ ಕೆಲಸ ಪಡೆದನು. ಲಾಜಿಸ್ಟಿಕ್ಸ್ ಕಂಪನಿಯಲ್ಲಿ ಇದ್ದನು. ಅಲ್ಲೇ ನಂದಿನಿಯ ಭೇಟಿಯಾಯಿತು. ಕಾನ್ಪುರದ ಹುಡುಗಿಯವಳು. ಮದುವೆ ನಿಗದಿಯಾಯಿತು. ನಾನು ಪುಣೆಗೆ ಹೋದೆ. ಸಂಪ್ರದಾಯಗಳು ನಡೆದವು. ಎಲ್ಲವೂ ಸರಿಯಿತ್ತು. ವಿಕ್ರಾಂತ್ ಖುಷಿಯಾಗಿದ್ದನು. ನನಗೆ ಅದೇ ಸಾಕಾಗಿತ್ತು. ಅವರು ದೂರ ಇರುತ್ತಿದ್ದರು, ಆದರೆ ಸಂಬಂಧವಿತ್ತು. ಪ್ರತಿ ಭಾನುವಾರ ಫೋನ್ ಬರುತ್ತಿತ್ತು. ನಂದಿನಿ ಕೂಡ ಮಾತನಾಡುತ್ತಿದ್ದಳು. ಮೊಮ್ಮಕ್ಕಳ ನಿರೀಕ್ಷೆಯಲ್ಲಿ ನನ್ನ ಹೃದಯ ಕೆಲವೊಮ್ಮೆ ತುಂಬಿ ಬರುತ್ತಿತ್ತು. ಆಮೇಲೆ ಪಿಂಕಿ ಹುಟ್ಟಿದಳು. ಇದು 4 ವರ್ಷಗಳ ಹಿಂದಿನ ಮಾತು. ಇದ್ದಕ್ಕಿದ್ದಂತೆ ರಾತ್ರಿ 2 ಗಂಟೆಗೆ ಫೋನ್ ಗಂಟೆ ಬಾರಿಸಿತು. ಇಂತಹ ಸಮಯದಲ್ಲಿ ಫೋನ್ ಬರುತ್ತದೆ ಅಂದರೆ ಅದರ ಅರ್ಥ ಏನು ಎಂಬುದು ನನಗೆ ತಿಳಿದಿತ್ತು. ಫೋನ್ ಎತ್ತುವ ಮೊದಲೇ ನನಗೆ ತಿಳಿದಿತ್ತು. ಆದರೆ ಮನುಷ್ಯನ ಹೃದಯ ಕೆಲವೊಮ್ಮೆ ತಿಳಿದಿದ್ದರೂ ಸಹ ನಂಬಲು ನಿರಾಕರಿಸುತ್ತದೆ. ವಿಕ್ರಾಂತ್ ಪುಣೆ ಮುಂಬೈ ಎಕ್ಸ್ಪ್ರೆಸ್ ವೇನಲ್ಲಿ ಇದ್ದನು. ರಾತ್ರಿ ಡ್ಯೂಟಿ ಮುಗಿಸಿ ಮನೆಗೆ ಮರಳುತ್ತಿದ್ದನು. ಒಂದು ಟ್ರಕ್ನ ಕಾರಣದಿಂದ ಅಪಘಾತವಾಯಿತು. ಲಕ್ಷಾಂತರ ಜನರನ್ನು ಪ್ರತಿದಿನ ಮನೆಗೆ ತಲುಪಿಸುವ ಆ ರಸ್ತೆ ಅಂದು ರಾತ್ರಿ ನನ್ನ ಮಗನನ್ನ ಮನೆ ತಲುಪಿಸಲು ಸಾಧ್ಯವಾಗಲಿಲ್ಲ. ನಾನು ಪುಣೆಗೆ ತಲುಪಿದಾಗ ಬರೀ ಒಂದು ಶರೀರವಿತ್ತು. ನಾನು ಅವನನ್ನು ಕೊನೆಯ ಬಾರಿ ನೋಡಿದೆ. ಯಾರನ್ನು ನಾನು ಮೊದಲ ಬಾರಿ ಸೈಕಲ್ ಓಡಿಸುವುದನ್ನು ನೋಡಿದ್ದೇನೋ, ಯಾರು ತನ್ನ ಪರೀಕ್ಷೆಯ ರಾತ್ರಿ ನನ್ನ ಅಡುಗೆ ಮನೆಯಲ್ಲಿ ಕುಳಿತು ಲಡ್ಡು ತಿನ್ನುತ್ತಿದ್ದನೋ ಅವನೇನಾ ಇವನು. ನಾನು ನನ್ನನ್ನು ಮುಂದೆ ಬರಲಿರುವ ದಿನಗಳಿಗಾಗಿ ಸಿದ್ಧಪಡಿಸಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ಅಂತಿಮ ಸಂಸ್ಕಾರವಾಯಿತು. ನಾನು ಗೋರಖ್ಪುರಕ್ಕೆ ಮರಳಿದೆ ಮತ್ತು ನಂದಿನಿ ಪುಣೆಯಲ್ಲಿ ಪಿಂಕಿಯ ಜೊತೆ ಉಳಿದಳು. ಆ ಸಮಯದಲ್ಲಿ ನಂದಿನಿಗೆ 29 ವರ್ಷ ವಯಸ್ಸು. ಒಬ್ಬಂಟಿ ತಾಯಿಯಾಗಿದ್ದಳು. ಮಗು ಸಣ್ಣದಿತ್ತು. ನಾನು ಅತಿಯಾಗಿ ಯೋಚಿಸಲಿಲ್ಲ. ಮೊದಲನೇ ತಿಂಗಳಿನಿಂದಲೇ ಹಣ ಕಳುಹಿಸಲು ಶುರು ಮಾಡಿದೆ. 80,000. ಜನರು ಇಷ್ಟೊಂದು ಏಕೆ ಎಂದು ಕೇಳಿದರು. ಪಿಂಕಿಗಾಗಿ, ವಿಕ್ರಾಂತ್ ಮಗಳಿಗಾಗಿ. ನಂದಿನಿ ತನ್ನ ಕಾಲ ಮೇಲೆ ತಾನು ನಿಲ್ಲುವವರೆಗೆ, ಪಿಂಕಿ ದೊಡ್ಡವಳಾಗುವವರೆಗೆ ಹಣವನ್ನು ಕಳುಹಿಸುತ್ತೇನೆಂದು ನಾನು ಹೇಳಿದೆ. ಮೊದಲ ವರ್ಷ ನಾನು ನನ್ನ ಫಿಕ್ಸ್ಡ್ ಡೆಪಾಸಿಟ್ ಒಡೆದೆ. 2ನೇ ವರ್ಷ ಒಡವೆಗಳು ಮಾರಾಟವಾಗಲಾರಂಭಿಸಿದವು. ಅಮ್ಮ ನೀಡಿದ್ದ ಬಳೆಗಳು, ಮದುವೆಯ ಓಲೆಗಳು ಒಂದೊಂದೇ ಆಗಿ ನನ್ನ ಕೈಗಳು ಬರಿದಾಗುತ್ತಾ ಹೋದವು. ನಾನು ಇದನ್ನು ಯಾರಿಗೂ ತಿಳಿಸಲಿಲ್ಲ. 3ನೇ ವರ್ಷ ನಾನು ನನ್ನ ಜಮೀನಿನ ಕಾಗದಗಳನ್ನು ಒಬ್ಬ ಪ್ರೈವೇಟ್ ಫೈನಾನ್ಸಿಯರ್ ಹತ್ತಿರ ಅಡವಿಟ್ಟೆ. ನಾನು ರಾತ್ರಿ ಫ್ಯಾನ್ ಬಂದ್ ಮಾಡಿ ಮಲಗಲು ಶುರು ಮಾಡಿದೆ. ಊಟ 2 ಹೊತ್ತಿನ ಬದಲು 1 ಹೊತ್ತು ಮಾಡಿದೆ. ನನ್ನ ಮೊಣಕಾಲುಗಳು ಆ ದಿನಗಳಲ್ಲಿ ಬಹಳ ನೋಯುತ್ತಿದ್ದವು. ಆದರೆ ಔಷಧಿ ದುಬಾರಿಯಾಗಿತ್ತು.
ಅದಕ್ಕಾಗಿಯೇ ನಾನು ಸಾಸಿವೆ ಎಣ್ಣೆ ಹಚ್ಚಿ ಕೆಲಸ ಮಾಡುತ್ತಿದ್ದೆ. ನಂದಿನಿಯ ಫೋನ್ ಪ್ರತಿ 15 ದಿನಕ್ಕೆ ಒಂದು ಬಾರಿ ಬರುತ್ತಿತ್ತು. ಪಿಂಕಿಯ ಫೋಟೋ ಬರುತ್ತಿತ್ತು. ಬರ್ತ್ಡೇಗೆ, ದೀಪಾವಳಿಗೆ ಒಂದು ವಿಡಿಯೋ ಕಾಲ್ ಬರುತ್ತಿತ್ತು. ಅದರಲ್ಲಿ ಪಿಂಕಿ ಅಜ್ಜಿ ಎನ್ನುತ್ತಿದ್ದಳು ಮತ್ತು ನನ್ನ ಎದೆ ತುಂಬಿ ಬರುತ್ತಿತ್ತು. ನಾನು ಯಾವಾಗಲಾದರೂ ಗೋರಖ್ಪುರಕ್ಕೆ ಬಾ ಅಥವಾ ನಾನು ಪುಣೆಗೆ ಬರುತ್ತೇನೆ ಎಂದು ಅಂದಾಗ ಯಾವುದಾದರೂ ಒಂದು ನೆಪ ಇರುತ್ತಿತ್ತು. ಪಿಂಕಿಯ ಆರೋಗ್ಯ ಸರಿಯಿಲ್ಲ, ಮನೆಯಲ್ಲಿ ಪೇಂಟಿಂಗ್ ನಡೆಯುತ್ತಿದೆ, ಟ್ರಿಪ್ಪಿಗೆ ಹೋಗಬೇಕಿದೆ, ಸರಿಯಾದ ಸಮಯವಲ್ಲ. 4 ವರ್ಷ ನೆಪಗಳ ಒಂದು ಸರಮಾಲೆ. ನನಗೆ ಎಂದೂ ಸಂಶಯ ಬರಲೇ ಇಲ್ಲ. ನಾನು ಯಾರ ಮೇಲೂ ಸಂಶಯ ಮಾಡುವುದನ್ನು ಕಲಿತಿರಲಿಲ್ಲ. ನಾನು ನನ್ನ ಸೊಸೆ ಸುಳ್ಳು ಹೇಳುವುದಿಲ್ಲ ಎಂದು ನಂಬಿದ್ದೆ. 80,000 ನನ್ನ ಮೊಮ್ಮಗಳು ಪಿಂಕಿಗೆ ಹೋಗುತ್ತಿದೆ ಎಂದು ನಾನು ಸುಮ್ಮನಿದ್ದೆ. ಆ ದಿನ ಸಂಜೆಯಾಗಿತ್ತು. ರಮಣ್ ಅವರು ಬಾಗಿಲ ಬಳಿ ಬಂದರು. ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ಭಾವವಿತ್ತು. ಅವರು ಏನೋ ಹೇಳಬೇಕೆಂದು ಬಯಸುತ್ತಿದ್ದರು, ಆದರೆ ಹೇಳಲು ಹೆದರುತ್ತಿದ್ದರು. ಅವರ ಮಗ ಸಂಜಯ್ ಪುಣೆಯಲ್ಲಿದ್ದನು. ಯಾರದೋ ಮದುವೆಗೆ ಹೋಗಿದ್ದನು. ಆ ಮದುವೆಯಲ್ಲಿ ಅವನು ಸಣ್ಣ ಸಣ್ಣ ವಿಡಿಯೋಗಳನ್ನು ಮಾಡಿದ್ದನು. ಎಲ್ಲರೂ ಮಾಡುವಂತೆ ಸಹಜವಾಗಿ ವಿಡಿಯೋಗಳನ್ನು ಮಾಡಿದ್ದನು. ಒಂದು ವಿಡಿಯೋದಲ್ಲಿ ಹಿಂದಿನ ಭಾಗದಲ್ಲಿ 11 ಸೆಕೆಂಡ್ಗಳ ಕಾಲ ನಂದಿನಿ ಕಾಣಿಸುತ್ತಿದ್ದಳು. ಹಣೆ ಮೇಲೆ ಸಿಂಧೂರ, ಕೊರಳಿನಲ್ಲಿ ಮಾಂಗಲ್ಯ, ರೇಷ್ಮೆ ಸೀರೆ. ಮತ್ತೊಬ್ಬ ಮನುಷ್ಯ ಅವಳ ಪಕ್ಕದಲ್ಲಿ ನಿಂತಿದ್ದನು. ಮತ್ತೊಬ್ಬ ಅತಿಥಿಯ ಬಳಿ ಹೇಳುತ್ತಿದ್ದನು, ನನ್ನ ಪತ್ನಿ ನಂದಿನಿ. ನಾನು ಆ ವಿಡಿಯೋವನ್ನು 2 ಬಾರಿ ನೋಡಿದೆ. ರಮಣ್ ಅವರ ಫೋನ್ ಅವರಿಗೆ ಮರಳಿಸಿದೆ. ಧನ್ಯವಾದ ಹೇಳಿದೆ ಮತ್ತು ಬಾಗಿಲು ಮುಚ್ಚಿದೆ. ಅಡುಗೆ ಮನೆಯ ನೆಲದ ಮೇಲೆ ಕುಳಿತು ಬಿಟ್ಟೆ. ಹೊರಗೆ ಕತ್ತಲೆ ಇತ್ತು. ಅಡುಗೆ ಮನೆಯಲ್ಲಿ ಲೈಟ್ ಕೂಡ ಹಚ್ಚಲಿಲ್ಲ. ನಾನು ಆ ಕತ್ತಲೆಯಲ್ಲೇ ಕುಳಿತು ಬಿಟ್ಟೆ ಮತ್ತು ಯೋಚಿಸಿದೆ. 4 ವರ್ಷ, 38 ಲಕ್ಷಕ್ಕೂ ಮೇಲೆ. ಅಮ್ಮನ ಬಳೆಗಳು, ಆ ಓಲೆಗಳು, ಆ ಜಮೀನು ಮತ್ತು ಪಿಂಕಿ, ನನ್ನ ಪಿಂಕಿ. ಇದನ್ನು ಯೋಚಿಸಿ ನನಗೆ ಎಷ್ಟು ಸಂಕಟವಾಯಿತೆಂದರೆ ಅದು ಒಡವೆ ಮತ್ತು ಹಣದ ನೋವಿಗಿಂತಲೂ ವಿಭಿನ್ನವಾಗಿತ್ತು. ಪಿಂಕಿಗಾಗಿ ಇದೆಲ್ಲವನ್ನೂ ಮಾಡಿದ್ದೆ. ಪಿಂಕಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದೆ. ಅಲ್ಲಿ ಅವಳ ಅಮ್ಮ ಹಣವನ್ನು ತೆಗೆದುಕೊಂಡು ಖುಷಿಯಾಗಿದ್ದಳು ಮತ್ತು ಅವಳು ಅಜ್ಜಿಯನ್ನು ಮರೆತು ಹೋಗಿದ್ದಳು. ಅಂದು ರಾತ್ರಿ ನಾನು ನಂದಿನಿಗೆ ಫೋನ್ ಮಾಡಿದೆ. ನನ್ನ ದನಿ ನಡುಗಲಿಲ್ಲ. ನಾನು ಹೇಳಿದೆ, ನಿನ್ನ ವಿಡಿಯೋ ನೋಡಿದ್ದೇನೆ, ಇದೆಲ್ಲ ಏನು? ಅವಳು ಸುಮ್ಮನಿರಲಿಲ್ಲ. ಅವಳು ನೇರವಾಗಿಯೇ ಹೇಳಿದಳು, ಹೌದು, ಮದುವೆ ಮಾಡಿಕೊಂಡಿದ್ದೇನೆ 2 ವರ್ಷದ ಮೊದಲು. ನಿನಗೆ ತಿಳಿಸುವ ಅಗತ್ಯವಿರಲಿಲ್ಲ ಅಂದಳು. ನಾನು ಕೇಳಿಸಿಕೊಳ್ಳುತ್ತಿದ್ದೆ. ಆಮೇಲೆ ಅವಳು ಒಂದು ಮಾತು ಹೇಳಿದಳು. ಅದು ಬಹುಶಃ ಅವಳು ಎಷ್ಟೋ ತಿಂಗಳುಗಳಿಂದ ಯೋಚಿಸಿ ಸಿದ್ಧಪಡಿಸಿದ್ದಳು. ಒಂದು ವೇಳೆ ನೀನು ಹಣ ಬಂದ್ ಮಾಡಿದರೆ, ಒಂದು ವೇಳೆ ಎಲ್ಲಾದರೂ ಹೋದರೆ, ಏನಾದರೂ ಮಾಡಿದರೆ ಪಿಂಕಿಯನ್ನು ಮರೆತು ಬಿಡು. ಅವಳಿಗೆ ನಿನ್ನ ಅಜ್ಜಿ ನಿನ್ನನ್ನು ಮರೆತು ಬಿಟ್ಟರು ಎಂದು ಹೇಳುತ್ತೇನೆ. ನಂಬರ್ ಬದಲಿಸುತ್ತೇನೆ, ನಗರ ಬದಲಿಸುತ್ತೇನೆ ಎಂದಳು. ಫೋನ್ ಬಂದಾಯಿತು. ನಾನು ಅಲ್ಲೇ ಕುಳಿತಿದ್ದೆ. ಪಿಂಕಿಯ ಮುಖ ಕಣ್ಣೆದುರಿಗಿತ್ತು. ಪ್ರತಿ ದೀಪಾವಳಿಗೆ ಫೋನ್ ಮಾಡಿ ಸಣ್ಣ ದನಿಯಲ್ಲಿ ಅಜ್ಜಿ ಎಂದು ಕರೆಯುತ್ತಿದ್ದಳು. ಅವಳ ಫೋಟೋವನ್ನು ನಾನು ನನ್ನ ಬೆಡ್ರೂಮ್ನ ಗೋಡೆಯ ಮೇಲೆ ಹಚ್ಚಿದ್ದೆ. ಮುಂದಿನ 2 ದಿನ ನಾನು ಏನನ್ನೂ ತಿನ್ನಲಿಲ್ಲ. 3ನೇ ದಿನದ ಬೆಳಿಗ್ಗೆಯಾಯಿತು. ನಾನು ಹಾಸಿಗೆ ಬಿಟ್ಟು ಎದ್ದೆ. ಪ್ರತಿದಿನ ಸೂರ್ಯ ಹುಟ್ಟುವ ಮೊದಲೇ ಏಳುತ್ತಿದ್ದೆ. 30 ವರ್ಷದ ಅಭ್ಯಾಸವಿತ್ತು. ಕೆಲಸ ಮಾಡಲಿ ಬಿಡಲಿ, ನನಗೆ ಅದೇ ಸಮಯಕ್ಕೆ ಎಚ್ಚರವಾಗುತ್ತಿತ್ತು. ನಾನು ಎದ್ದು ನೀರು ಕುಡಿದೆ. ಕಿಟಕಿಯಿಂದ ಹೊರಗೆ ನೋಡಿದೆ. ನನಗೊಂದು ಹೆಸರು ನೆನಪಾಯಿತು, ಅಡ್ವೊಕೇಟ್ ಕವಿತಾ. 2 ವರ್ಷದ ಮೊದಲು ಗಲ್ಲಿಯಲ್ಲಿ ಯಾವುದೋ ಒಂದು ಹಳೆಯ ಜಗಳದಲ್ಲಿ ಯಾರೋ ಅವರ ಹೆಸರನ್ನು ಎತ್ತಿದ್ದರು. ಕವಿತಾ ಅವರ ಹತ್ತಿರ ಹೋದರೆ ಅವರು ಎದುರಿಗಿರುವವರನ್ನ 1 ವಾರದಲ್ಲಿ ನೇರ ಮಾಡುತ್ತಾರೆ ಎಂದು ಜನರು ಹೇಳುತ್ತಿದ್ದರು. ನಾನು ಅಪಾಯಿಂಟ್ಮೆಂಟ್ ಇಲ್ಲದೆಯೇ ಅವರ ಆಫೀಸ್ಗೆ ಹೋದೆ. ನಾನು ಅವರಿಗೆ ಅಡೆತಡೆ ಇಲ್ಲದೆ ಎಲ್ಲ ವಿಷಯವನ್ನು ತಿಳಿಸಿದೆ. ಕವಿತಾ ಅವರು 1 ಬಾರಿಯೂ ತಡೆಯಲಿಲ್ಲ. ಯಾವಾಗ ನಾನು ಸುಮ್ಮನಾದೆನೋ ಆಗ ಅವರು ಒಂದು ಕೆಲಸ ಮಾಡಿದರು. ಅವರು ನನ್ನಲ್ಲಿ ಒಂದು ಪ್ರಶ್ನೆ ಕೇಳಿದರು. ಸುಮಿತ್ರಾ ಅವರೇ, ನೀವು ಏನು ಬಯಸುತ್ತೀರಿ ಎಂದರು. ನಾನು ಒಂದು ಕ್ಷಣ ಯೋಚಿಸದೆ ಹೇಳಿದೆ, ನಾನು ಇಲ್ಲಿಯವರೆಗೆ ನೀಡಿದ ಹಣದ ಲೆಕ್ಕಾಚಾರ ಮತ್ತು ಪಿಂಕಿಯನ್ನು ನನ್ನಿಂದ ಕಿತ್ತುಕೊಳ್ಳಬಾರದು ಎಂದು ಬಯಸುತ್ತೇನೆ. ಕವಿತಾ ಅವರು ಹೇಳಿದರು, ಈ 2 ಕೆಲಸಗಳು ಆಗುತ್ತವೆ. ಅವರು ಕೆಲಸ ಪ್ರಾರಂಭಿಸಿದರು. ಮೊದಲು ಅವರು ಪುಣೆಯ ಮದುವೆ ನೋಂದಣಿ ಕಚೇರಿಯಿಂದ ಒಂದು ಕಾನೂನು ನೋಟಿಸ್ನ ಮಾಧ್ಯಮದ ಮೂಲಕ ಮಾಹಿತಿ ಕೇಳಿದರು. ನಾನು ಅಂದಾಜಿಸಿದಂತೆ ಮಾಹಿತಿ ಸಿಕ್ಕಿತು. ನಂದಿನಿಯ 2ನೇ ಮದುವೆ ವಿಶೇಷ ವಿವಾಹ ಕಾಯ್ದೆಯ ಅಡಿಯಲ್ಲಿ ನೋಂದಣಿಯಾಗಿತ್ತು. ದಿನಾಂಕ ಇತ್ತು. ವಿಕ್ರಾಂತ್ ಸಾವಿನ 11 ತಿಂಗಳ ನಂತರ, ಪಿಂಕಿಯ 2ನೇ ಬರ್ತ್ಡೇಗೆ ಮೊದಲು. ಅಂದರೆ ಅವಳು 2ನೇ ಮದುವೆ ಮಾಡಿಕೊಂಡಿದ್ದಳು ಮತ್ತು ಅದರ ನಂತರವೂ 3 ವರ್ಷಗಳವರೆಗೆ ಪ್ರತಿ ತಿಂಗಳು 80,000 ಪಡೆದುಕೊಳ್ಳುತ್ತಲೇ ಇದ್ದಳು. ಪ್ರತಿ ಬಾರಿ ವಿಧವೆ ಹೆಸರಿನಲ್ಲಿ, ಪ್ರತಿ ಬಾರಿ ಪಿಂಕಿಯ ಹೆಸರೆತ್ತಿ ಹಣ ಪಡೆದುಕೊಳ್ಳುತ್ತಿದ್ದಳು. ಕವಿತಾ ಅವರು 2 ಕೆಲಸಗಳನ್ನು ಒಟ್ಟಿಗೆ ಮಾಡಿದರು. ಮೊದಲನೆಯದು, ಸುಳ್ಳು ನೆಪದಲ್ಲಿ ಪಡೆದುಕೊಂಡ ಮೊತ್ತವನ್ನು ಮರಳಿಸುವ ಬಗ್ಗೆ ಒಂದು ಸಿವಿಲ್ ಕೇಸ್ ದಾಖಲು ಮಾಡಿದರು. ಸಾಕ್ಷ್ಯವಾಗಿ ಆ ವಿಡಿಯೋ, ಮದುವೆ ಪ್ರಮಾಣ ಪತ್ರ ಮತ್ತು 4 ವರ್ಷಗಳ ಬ್ಯಾಂಕ್ ಟ್ರಾನ್ಸ್ಫರ್ನ ರಶೀದಿಗಳು.
ಒಟ್ಟು ಸೇರಿ 38 ಲಕ್ಷವಾಗಿತ್ತು. ಎರಡನೆಯದು ಸಂರಕ್ಷಕತ್ವ ಮತ್ತು ಪೋಷಕರ ಕಾಯ್ದೆ 1890 ಅಡಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದರು. ಈ ಕಾಯ್ದೆಯಲ್ಲಿ ಅಂತಹ ಒಂದು ಸೌಲಭ್ಯವಿತ್ತು. ಒಂದು ಮಗುವಿನ ಪೋಷಕರಾದ ಅಜ್ಜ ಅಜ್ಜಿಯರಿಗೆ ಆ ಮಗುವನ್ನು ಭೇಟಿಯಾಗುವ ಅಧಿಕಾರವಿರುತ್ತದೆ. ಮುಖ್ಯವಾಗಿ ಆ ಸಂಬಂಧ ಮೊದಲೇ ಅಸ್ತಿತ್ವದಲ್ಲಿದ್ದಾಗ ಒಬ್ಬರಿಗೊಬ್ಬರು ಭೇಟಿಯಾಗಬಹುದಿತ್ತು. ಆದರೆ ಈ ಅರ್ಜಿಗಾಗಿ ಪಿಂಕಿ ಮತ್ತು ನನ್ನ ಮಧ್ಯೆ ಒಂದು ಅಸಲಿ ಸಂಬಂಧವಿದೆ ಎಂದು ಸಾಬೀತುಪಡಿಸುವಂತ ಇನ್ನೊಂದು ಸಾಕ್ಷಿ ಬೇಕಿತ್ತು ಮತ್ತು ಆ ಸಾಕ್ಷಿ ನನ್ನ ಹತ್ತಿರವೇ ಇತ್ತು. ನನಗೆ ಅದು ತಿಳಿದಿರಲಿಲ್ಲ. 2 ತಿಂಗಳ ಮೊದಲಿನ ಮಾತು. ಒಂದು ರಾತ್ರಿ ತಡವಾಗಿ ನನ್ನ ಫೋನ್ ಮೇಲೆ ಒಂದು ಅಪರಿಚಿತ ನಂಬರ್ನಿಂದ ಕಾಲ್ ಬಂತು. ನಾನು ಎತ್ತಿದೆ. ಇನ್ನೊಂದು ಕಡೆ ಒಂದು ಸಣ್ಣ ದನಿ ಇತ್ತು. ಅಜ್ಜಿ. ನನಗೆ ಮೊದಲು ತಿಳಿಯಲೇ ಇಲ್ಲ. ಆಮೇಲೆ ಆ ದನಿ ಹೇಳಿತು, ನಾನು ಪಿಂಕಿ, ಅಮ್ಮ ಮಲಗಿದ್ದಾಳೆ. ನನಗೆ ಡ್ಯಾಡಿಯ ಹಳೆಯ ಡೈರಿಯಲ್ಲಿ ನಿಮ್ಮ ನಂಬರ್ ಸಿಕ್ಕಿತು. ನನ್ನ ಉಸಿರು ನಿಂತಂತಾಯಿತು. ಪಿಂಕಿಗೆ 8 ವರ್ಷ ವಯಸ್ಸು. ಅವಳು ಒಂದು ಬಾಕ್ಸ್ನಲ್ಲಿ ಹಾಕಿಟ್ಟ ತನ್ನ ತಂದೆಯ ಹಳೆಯ ವಸ್ತುಗಳಿಂದ ಆ ನಂಬರನ್ನು ಅವಳು ಹುಡುಕಿ ತೆಗೆದಿದ್ದಳು. ನಂದಿನಿ ಅವುಗಳನ್ನು ಎಂದು ತೆರೆಯುವ ಕಷ್ಟವನ್ನೇ ತೆಗೆದುಕೊಂಡಿರಲಿಲ್ಲ ಮತ್ತು ಅವಳು ರಾತ್ರಿ ಕದ್ದು ಮುಚ್ಚಿ ಫೋನ್ ಮಾಡಿದ್ದಳು. ನಾನು ಕೇಳಿದೆ, ಹೇಗಿದ್ದೀಯಾ ಮಗಳೇ? ಅವಳು ಹೇಳಿದಳು, ಚೆನ್ನಾಗಿದ್ದೇನೆ ಅಜ್ಜಿ. ನೀವು ಏಕೆ ಬರುವುದಿಲ್ಲ? ನನಗೆ ನಿಮ್ಮ ನೆನಪಾಗುತ್ತದೆ. ನೀವು ಒಂದು ಬಾರಿ ಬಂದಿದ್ದೀರಲ್ಲವೇ? ಆಗ ನಾನು ಬಹಳ ಚಿಕ್ಕವಳಿದ್ದೆ. ಅಮ್ಮ ನಿಮ್ಮ ಯಾವುದೇ ಫೋಟೋ ಇರಿಸಿಲ್ಲ. ಆದರೆ ನನ್ನ ಹತ್ತಿರ ಡ್ಯಾಡಿ ಮತ್ತು ನಿಮ್ಮದೊಂದು ಫೋಟೋ ಇದೆ. ಅದನ್ನು ನಾನು ತಲೆಯ ದಿಂಬಿನ ಕೆಳಗೆ ಇರಿಸಿಕೊಳ್ಳುತ್ತೇನೆ. ನಾನು ಫೋನ್ ಹಿಡಿದುಕೊಂಡು ಕುಳಿತಿದ್ದೆ ಮತ್ತು ನನ್ನ ಕೆನ್ನೆಗಳು ಒದ್ದೆಯಾಗಿದ್ದವು. ಅದರ ನಂತರದಿಂದ ಅವಳು ಪ್ರತಿ ರಾತ್ರಿ ಫೋನ್ ಮಾಡುತ್ತಿದ್ದಳು. ಅಮ್ಮ ಮಲಗಿದ ನಂತರ ಸಣ್ಣ ಪುಟ್ಟ ಮಾತುಗಳು, ಸ್ಕೂಲ್ ವಿಷಯ, ಗೆಳೆಯರ ವಿಷಯ ಮಾತನಾಡುತ್ತಿದ್ದಳು. ಒಂದು ದಿನ ಅವಳು ತನಗೆ ಯಾವುದೋ ಒಂದು ತಿಂಡಿಯ ಪರಿಮಳ ನೆನಪಿದೆ ಎಂದು ಹೇಳಿದಳು. ಬಹುಶಃ ಅದು ನಾನು ಕರೆದ ಚಕ್ಕುಲಿಯಾಗಿತ್ತು. ಒಮ್ಮೆ ನಾನು ಅವಳನ್ನು ಗೋರಖ್ಪುರಕ್ಕೆ ಕರೆತಂದಾಗ ಅವಳು ಅದನ್ನು ತಿಂದಿರಬಹುದು. ನಾನು ಪ್ರತಿ ಕಾಲ್ನ ಸಮಯವನ್ನು ನನ್ನ ಡೈರಿಯಲ್ಲಿ ಬರೆದೆ. ಎಲ್ಲವನ್ನೂ ಬರೆಯಿರಿ ಎಂದು ಕವಿತಾ ಅವರು ಹೇಳಿದರು. ಕವಿತಾ ಅವರು ಈ ಡೈರಿಯನ್ನು ನೋಡಿದಾಗ ಅವರು ಹೇಳಿದರು, ನಮಗೆ ಇದೇ ಬೇಕಾಗಿತ್ತು. ಈ ಕಾಲ್ಗಳು ಪಿಂಕಿ ಮತ್ತು ನಿಮ್ಮ ಮಧ್ಯೆ ಒಂದು ಜೀವಂತ ಸಂಬಂಧವಿತ್ತು ಎಂಬುದನ್ನು ಸಾಬೀತುಪಡಿಸುತ್ತವೆ. ಆದರೆ ಈ ಸಂಬಂಧ ನಂದಿನಿ ನಿರ್ಮಿಸಿದ್ದಲ್ಲ. ಪಿಂಕಿ ಸ್ವತಃ ಹುಡುಕಿದ್ದಾಳೆ ಮತ್ತು ನಂದಿನಿಗೆ ಈ ವಿಷಯ ತಿಳಿದೇ ಇಲ್ಲ. ಕವಿತಾ ಅವರು ನ್ಯಾಯಾಲಯದ ಎದುರು ಈ ಸತ್ಯವನ್ನು ಇರಿಸಿದರು. ಪ್ರಾರಂಭಿಕ ವಿಚಾರಣೆಯಲ್ಲಿ ನ್ಯಾಯಾಧೀಶರು ಒಂದು ತಾತ್ಕಾಲಿಕ ಆದೇಶ ನೀಡಿದರು. ಸುಮಿತ್ರಾ ಅವರಿಗೆ ಪ್ರತಿ ವಾರ 2 ಬಾರಿ ಪಿಂಕಿಯ ಜೊತೆ ವಿಡಿಯೋ ಕಾಲ್ ಮಾಡುವ ಅಧಿಕಾರ ನೀಡಲಾಗಿದೆ ಎಂದು ಆದೇಶ ನೀಡಿದರು. ಪೂರ್ತಿ ವಿಚಾರಣೆ ಆಗುವವರೆಗೂ ಇದನ್ನು ಮುಂದುವರಿಸಲಾಗುವುದು ಎಂದರು. ಮತ್ತು ಆನಂತರ ಆಗಿದ್ದನ್ನು ನಾನು ನಿರೀಕ್ಷೆಯೇ ಮಾಡಿರಲಿಲ್ಲ. ಯಾವಾಗ ನಂದಿನಿಯ ಮನೆಗೆ ಆ ಕಾನೂನು ನೋಟಿಸ್ ತಲುಪಿತೋ ಆಗ ಆ ನೋಟಿಸನ್ನು ಅವಳ ಹೊಸ ಪತಿ ತೆರೆದನು. ಅವನಿಗೆ ಮೊದಲೇ ತಿಳಿದಿತ್ತು, ನಂದಿನಿ ಒಬ್ಬಳು ವಿಧವೆ, ಮೊದಲ ಪತಿಯ ಸಾವು ಸಂಭವಿಸಿದೆ, ಒಂದು ಮಗು ಇದೆ ಎಂದು. ಇದೆಲ್ಲವನ್ನು ಅವನಿಗೆ ತಿಳಿಸಲಾಗಿತ್ತು. ಆದರೆ ಗೋರಖ್ಪುರದಲ್ಲಿ ಒಬ್ಬಳು ಮುದಿ ಅತ್ತೆ ಇದ್ದಾಳೆ. ಅವಳು ತನ್ನ ಒಡವೆ ಮತ್ತು ಜಮೀನು ಮಾರಿ ಪ್ರತಿ ತಿಂಗಳು 80,000 ಕಳುಹಿಸುತ್ತಿದ್ದಾಳೆ ಎನ್ನುವುದನ್ನು ತಿಳಿಸಿರಲಿಲ್ಲ. ತನ್ನ ಸೊಸೆಯ 2ನೇ ಮದುವೆಯಾಗಿದೆ ಎನ್ನುವ ವಿಷಯ ಅವಳ ಅತ್ತೆಗೆ ಇಂದಿನವರೆಗೂ ಕೂಡ ತಿಳಿದಿಲ್ಲ ಎನ್ನುವುದು ಅವನಿಗೆ ಗೊತ್ತಿರಲಿಲ್ಲ. ಒಂದು ಮನೆ ಅರೆಬರೆ ಸತ್ಯದ ಮೇಲೆ ನಿರ್ಮಾಣವಾಗಿದ್ದರೆ ಅದು ಪೂರ್ಣ ಸತ್ಯದ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ನಂದಿನಿಯ ಪತಿ ಪ್ರಶ್ನೆ ಮಾಡಿದನು. ನಂದಿನಿಯ ಬಳಿ ಅವಳನ್ನು ಉಳಿಸುವಂತಹ ಉತ್ತರಗಳಿರಲಿಲ್ಲ. ನೋಟಿಸ್ ಬಂದ ನಂತರ ಅವರ ಸಂಬಂಧ ಮೊದಲಿನಂತೆ ಉಳಿಯಲಿಲ್ಲ ಮತ್ತು ನಂದಿನಿಯ ಹತ್ತಿರ ಈಗ 2 ರಣರಂಗಗಳಿದ್ದವು. ಒಂದು ನ್ಯಾಯಾಲಯದ್ದು, ಇನ್ನೊಂದು ಮನೆಯದ್ದು. ಎರಡರಲ್ಲೂ ಅವಳು ಒಬ್ಬಳೇ ನಿಂತಿದ್ದಳು. ಈಗ ಅವಳು ಮಾತನಾಡಲು ಬಯಸುತ್ತಿದ್ದಾಳೆ ಎಂದು ಕವಿತಾ ಹೇಳಿದರು. ಕವಿತಾ ಮತ್ತು ನಂದಿನಿಯ ವಕೀಲರ ಮಧ್ಯೆ ಮಾತುಕತೆಯಾಯಿತು. ನಾನು ಸ್ವತಃ ಯಾವುದೇ ಮಾತನಾಡಲಿಲ್ಲ. ನಾನು ನಂದಿನಿಗೆ ಫೋನ್ ಸಹ ಮಾಡಲಿಲ್ಲ, ಏಕೆಂದರೆ ನನಗೆ ಏನನ್ನೂ ಸಾಬೀತುಪಡಿಸಬೇಕಿರಲಿಲ್ಲ. ನ್ಯಾಯಾಲಯದ ಕಾಗದಗಳು ಮಾತನಾಡುತ್ತಿದ್ದವು. ಒಂದು ಒಪ್ಪಂದವಾಯಿತು. ತಾನು ತಪ್ಪು ಮಾಡಿದ್ದೇನೆ ಎಂದು ನಂದಿನಿ ಒಪ್ಪಿಕೊಂಡಳು. ಒಂದು ನಿಗದಿತ ಮೊತ್ತ ಕಂತುಗಳಲ್ಲಿ ವಾಪಸ್ ಮಾಡಬೇಕು ಎನ್ನುವ ಒಪ್ಪಂದವಾಯಿತು. ನಾನು ಕ್ರಿಮಿನಲ್ ದೂರನ್ನು ವಾಪಸ್ ಪಡೆದೆ, ಏಕೆಂದರೆ ನನ್ನ ಉದ್ದೇಶ ಸೇಡು ತೀರಿಸಿಕೊಳ್ಳುವುದಾಗಿರಲಿಲ್ಲ. ನನ್ನ ಉದ್ದೇಶ ನನಗೆ ಸಿಗಬೇಕಾದ ಹಕ್ಕು ಮತ್ತು ನನ್ನ ಮೊಮ್ಮಗಳು ಪಿಂಕಿಯನ್ನು ಭೇಟಿಯಾಗುವ ಅಧಿಕಾರ ಬೇಕಿತ್ತು. ಅದನ್ನು ನ್ಯಾಯಾಲಯ ಶಾಶ್ವತ ರೂಪದಲ್ಲಿ ನೀಡಿಬಿಟ್ಟಿತು. ನಂದಿನಿ ಪಿಂಕಿ ನಂಬರ್ ಬದಲಿಸಲಿಲ್ಲ, ನಗರ ಬದಲಿಸಲಿಲ್ಲ. ಅವಳು ಹಾಗೆ ಮಾಡಲು ಸಾಧ್ಯವೇ ಇರಲಿಲ್ಲ. ಈಗ ಅದು ನ್ಯಾಯಾಲಯದ ಆದೇಶವಾಗಿತ್ತು. ಆ ಆದೇಶದ ನಂತರ ಮೊದಲ ಬಾರಿ ಯಾವಾಗ ಪಿಂಕಿ ಮತ್ತು ನಾನು ವಿಡಿಯೋ ಕಾಲ್ನಲ್ಲಿ ಭೇಟಿಯಾದೆವೋ ಆಗ ಪಿಂಕಿ ಕೇಳಿದಳು, ಅಜ್ಜಿ ನೀವು ಯಾವಾಗ ಬರುವಿರಿ? ನಾನು ಹೇಳಿದೆ, ಬಹಳ ಬೇಗ. ಆ ದಿನದ ನಂತರ ನಾನು ಇನ್ನೊಂದು ಕೆಲಸ ಮಾಡಿದೆ. ಕೆಲವು ತಿಂಗಳ ಮೊದಲು ನಮ್ಮ ಗಲ್ಲಿಯಲ್ಲಿ ಒಂದು ಮಹಿಳಾ ಸ್ವಸಹಾಯ ಸಂಘ ನಿರ್ಮಾಣವಾಗಿತ್ತು. ಅವರು ನನ್ನನ್ನು ಕೇಳಿದಾಗ ನಾನು ನಿರಾಕರಿಸಿದ್ದೆ ಮತ್ತು ಆನಂತರ ಬರುತ್ತೇನೆ ಎಂದು ಒಪ್ಪಿಕೊಂಡೆ.
ನಾನು ನನ್ನ ಅಡುಗೆ ಮನೆಯನ್ನು ಸಣ್ಣ ಪ್ರಮಾಣದಲ್ಲಿ ಮತ್ತೊಮ್ಮೆ ತೆರೆದೆ. ಬರೀ ಮನೆಗಲ್ಲ, ಈಗ ಆ ಸಂಘಕ್ಕಾಗಿ. ಅದನ್ನು ನಾನು 30 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೆ. ಆ ದಿನ ಬೆಳಿಗ್ಗೆ ನಾನು ಮೊದಲ ಬಾರಿಗೆ ಹಿಟ್ಟು ಕಲಿಸಿದಾಗ ನನ್ನ ಕೈಗಳಲ್ಲಿ ಒಂದು ವಿಚಿತ್ರವಾದ ನಡುಕವಿತ್ತು. ಆದರೆ ಈ ನಡುಕ ಭಯದ್ದಾಗಿರಲಿಲ್ಲ. ಇದು ನಮಗೆ ಇಷ್ಟವಾದುದು ತುಂಬ ದಿನಗಳ ನಂತರ ಮರಳಿ ಬಂದಾಗ ಉಂಟಾಗುವ ನಡುಕವಾಗಿತ್ತು. ಈಗ ಪ್ರತಿ ಸೋಮವಾರ ಮತ್ತು ಗುರುವಾರ ಪಿಂಕಿಯ ವಿಡಿಯೋ ಕಾಲ್ ಬರುತ್ತಿತ್ತು. ಅವಳು ಸ್ಕೂಲ್ ವಿಷಯಗಳನ್ನು ತಿಳಿಸುತ್ತಾಳೆ. ನಾನು ಅದನ್ನು ಕೇಳಿಸಿಕೊಳ್ಳುತ್ತೇನೆ. ಚಕ್ಕುಲಿ ಹೇಗೆ ಮಾಡಲಾಗುತ್ತದೆ ಎಂದು ಕೆಲವೊಮ್ಮೆ ನಾನು ಅವಳಿಗೆ ತೋರಿಸುತ್ತೇನೆ. ಅವಳು ನಗುತ್ತಾಳೆ. ಕಳೆದ ವಾರ ಅವಳು ಹೇಳಿದಳು, ಅಜ್ಜಿ, ನಿಮ್ಮ ಕೈಗಳಿಗೆ ಏಕೆ ಹಿಟ್ಟು ಮೆತ್ತಿಕೊಂಡಿದೆ? ನಾನು ಹೇಳಿದೆ, ಏಕೆಂದರೆ ಅಜ್ಜಿ ಮತ್ತೆ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಅವಳು ಹೇಳಿದಳು, ಒಳ್ಳೆಯದಾಯಿತು, ಬರೀ ಇಷ್ಟೇ ಸಾಕಾಗಿತ್ತು. ನಾನು ಪೂರ್ತಿ ಸರಿಯಾದೆನೆಂದು ನಾನು ಹೇಳುವುದಿಲ್ಲ. ವಿಕ್ರಾಂತ್ನ ನೆನಪನ್ನು ಯಾರೂ ತುಂಬಲು ಸಾಧ್ಯವಿಲ್ಲ. ಹೋದ ಒಡವೆಗಳು ಮರಳಿ ಬರಲಿಲ್ಲ. ಕಳೆದು ಹೋದ ವರ್ಷಗಳು ವಾಪಸ್ ಬರಲಿಲ್ಲ. ಆದರೆ ನಾನು ನನ್ನನ್ನು ಆ ಹೆಣ್ಣಿನ ಅಗತ್ಯವನ್ನಾಗಿ ಮಾಡಿಕೊಳ್ಳಲಿಲ್ಲ. ನಾನು ನಿರ್ಧರಿಸಿದೆ, ನನ್ನ ಅಸ್ತಿತ್ವ ಯಾರದೋ ಮರುಕದ ಮೇಲೆ ನಿಲ್ಲಬಾರದು. ನಾನು ಬೇಡಲಿಲ್ಲ, ನಾನು ಕಿರುಚಲಿಲ್ಲ. ನಾನು ಕೇವಲ ಒಂದು ಬಾಗಿಲು ಬಡಿದೆ. ಇದು ತಪ್ಪು ಎಂದು ಹೇಳಿದೆ. ಮತ್ತು ಈ ಬಾರಿ ಯಾರೋ ಒಬ್ಬರು ಕೇಳಿಸಿಕೊಂಡರು. ಒಂದು ವೇಳೆ ನಿಮ್ಮ ಜೀವನದಲ್ಲೂ ಇಂತಹ ಯಾವುದೇ ಕ್ಷಣ ಬಂದಿದ್ದರೆ, ಅಂದರೆ ನಿಮ್ಮಿಂದ ಎಲ್ಲವನ್ನು ಪಡೆದುಕೊಂಡು ನಿಮಗೆ ವಂಚಿಸಿದಾಗ ನೀವು ಒಬ್ಬಂಟಿಯಲ್ಲ ಎಂಬುದನ್ನು ತಿಳಿಯಿರಿ. ಮತ್ತು ಸುಮ್ಮನಿದ್ದು ಬಿಡುವುದು, ಕ್ಷಮಿಸಿ ಬಿಡುವುದು, ತನ್ನ ಮೌನವನ್ನು ಗೌರವದ ಗುರುತು ಎಂದು ತಿಳಿದುಕೊಳ್ಳುವುದು ಕೂಡ ಒಂದು ಹಾದಿಯೇ. ಆದರೆ ನಮಗಾಗಿ ನಾವು ನಿಂತುಕೊಳ್ಳುವುದು ಕೂಡ ಒಂದು ಹಾದಿಯಾಗಿದೆ. ಮತ್ತು ಈ ದಾರಿ ದೌರ್ಬಲ್ಯವಲ್ಲ, ಇದು ಎಲ್ಲರಿಗೂ ಉತ್ತರವಾಗಿದೆ. ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ. ಧನ್ಯವಾದಗಳು.